ಪೂರ್ಣದಿಂದ ಈ ಪೂರ್ಣವು ಹೊರಕ್ಕೆ ಬಂದಿದೆ. ಆ ಪೂರ್ಣ ಅಂದ್ರೆ ಮೂಲ ರೂಪ, ಈ ಪೂರ್ಣ ಅಂದ್ರೆ ಅವತಾರ ರೂಪ. ಅದರಿಂದ ಇದು ಪೂರ್ಣವಾಗಿಯೇ ಹೊರಬಂದಿದೆ. ಪೂರ್ಣಸ್ಯ ಪೂರ್ಣಮಾದಾಯ, ಆ ಪೂರ್ಣದಿಂದ ಮತ್ತೆ ಒಂದು ಅಂತರ್ಯಾಮಿಯಾಗಿ ಶರೀರ ಹೊರಗೆ ಬಂದ್ರೆ, ಅಥವಾ ಜೀವ ಅಂತರ್ಯಾಮಿಯಾಗಿ ಭಗವಂತನನ್ನ ಕಂಡ್ರೆ, ಅದು ಪೂರ್ಣಮೇವ ಅವಶಿಷ್ಯತೆ. ವಾಪಸ್ಸು ಅಲ್ಲಿ ಉಳಿದದ್ದು ಕೂಡ ಪೂರ್ಣವೇ, ಇಲ್ಲಿ ಬಂದದ್ದು ಕೂಡ ಪೂರ್ಣವೇ, ಮತ್ತೆ ವಾಪಸ್ಸು ಸೇರಿಸಿದ್ರು ಪೂರ್ಣವೇ, ಮತ್ತೆ ವಾಪಸ್ಸು ಕೂಡಿಸಿದ್ರು ಪೂರ್ಣವೇ. ಹೀಗೆ ಪೂರ್ಣ ಅನ್ನೋದು ಭಗವಂತನ ಗುಣ ರಾಶಿಯನ್ನ ಹೇಳುತ್ತೆ. ಗುಣದ ಸಮೂಹವನ್ನೇ ಭಗವಂತ ಅಂತ ಕರೆಯುವುದಾದ್ರಿಂದಾಗಿ ಅದು ಒಂದು ಕಡೆ ಉಂಟು ಒಂದು ಕಡೆ ಇಲ್ಲ ಅಂತ ನಮ್ಮ ಲೋಕದ ಗಣಿತಕ್ಕೆ ಅಥವಾ ಲೋಕದ ದ್ರವ್ಯ ಚಿಂತನೆಗೆ ಭಗವಂತ ಒದಗುವವನಲ್ಲ. ಇಂಥದ್ದು ಬಹಳ ಸಂಗತಿಗಳಿವೆ. ನಾವು ನಮ್ಮ ಲೆಕ್ಕಾಚಾರದ ಮೂಲಕ ಏನೇನೋ ಯೋಚನೆ ಮಾಡುತ್ತೇವೆ, ಅದು ಅರ್ಥನೇ ಆಗದೆ ಇರುವ ಸಂಗತಿ. ಅದರಿಂದಾಗಿ ಅದು ದೇವ್ರು ಅನ್ನು ಉಳ್ಕೊಂಡಿದೆ. ಉಳಿದಿದ್ದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ತೇನೆ ಅಂತ ನಾವು ಅದರ ಬಗ್ಗೆ ತಪ್ಪು ತಿಳಿದು ಅದರಿಂದ ಕೆಟ್ಟ ಪರಿಣಾಮವನ್ನು ಅನುಭವಿಸಿ ಆಮೇಲೆ ಅದು ಸರಿ ಇಲ್ಲ ಅಂತ ಅದನ್ನೇ ಬೈದು ಅದನ್ನೂ ಕಳ್ಕೊಂಡು ನಾವು ಹಾಳಾಗಿ ಬೇರೆಯವರನ್ನು ದಾರಿ ತಪ್ಪಿಸಿ ಅವ್ಯವಸ್ಥೆಗಳ ಗಂಟಿನಲ್ಲಿ ಸಿಕ್ಕಾಕೊಳ್ಳೋ ಪ್ರಸಂಗಗಳು ಜಾಸ್ತಿ. ಅವ್ರು ಅದಕ್ಕೆ ಯಾವುದನ್ನು ನೀವು ತಲೆ ಕೆಡಿಸ್ಕೋಬೇಡಿ. ಅದು ಅದರಿಂದ ಹೊರಗೆ ಬಂದ್ರೂ ಪೂರ್ಣ, ಅದು ಒಳಕ್ ಹೋದ್ರೂ ಪೂರ್ಣ. ಯಾಕಂದ್ರೆ ರಾಮ ಕೃಷ್ಣ ಹೀಗೆ ಅವತಾರಗಳ ಕಥೆಯನ್ನ ಹೇಳುವಾಗ ಬಹಳ ಜನ ಕೃಷ್ಣ ಅವತಾರ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಡೇರ್ ಸ್ಟೆಪ್ಗಳನ್ನ ತೆಗೆದುಕೊಳ್ತಾನೆ, ರಾಮಚಂದ್ರ ಹಾಗೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಅಂತ ಹೀಗೆ ಅನೇಕ ನಮ್ಮ ತಪ್ಪು ಚಿಂತನೆಗಳನ್ನ ರಾಮಕೃಷ್ಣರ ಮೇಲೆ ಹೇರಿ ಅದರ ಅಭಿಪ್ರಾಯವನ್ನ ಉಳಿದವರಿಗೂ ದಾರಿ ತಪ್ಪಿಸುವಂತಹ ಪ್ರಸಂಗಗಳು ನಡೀತಾವೆ. ಅದಕ್ಕೆ ಈ ಮಂತ್ರ ಹೇಳಿದ್ದು, ಅದು ರಾಮನಾಗಲಿ ಕೃಷ್ಣನಾಗಲಿ ಎಲ್ಲವೂ ಪೂರ್ಣವೇ. ಇದಂ ಪೂರ್ಣಂ ಅದಹ ಪೂರ್ಣಂ. ಅದು ಇರ್ಲಿ ಇದು ಇರ್ಲಿ ಯಾವುದೇ ಇರ್ಲಿ, ಅದು ನಮ್ಮೊಳಗಿರುವಂತದ್ದಾಗಿರ್ಲಿ, ವಿಭೂತಿಯ ರೂಪ ಆಗಿರ್ಲಿ, ಅವತಾರ ರೂಪ ಆಗಿರ್ಲಿ, ಇಂದ್ರಿಯಗಳೇ ಆಗಿರ್ಲಿ, ಕೊನೆಗೆ ಕೇಶ, ಭಗವಂತನ ಎರಡು ಶುಕ್ಲ ಕೃಷ್ಣ ಅನ್ನುವ ಎರಡು ಕೇಶಗಳು ಕೃಷ್ಣ ಬಲರಾಮರಾಗಿ ಹುಟ್ಟಿ ಬಂದ್ರು ಅನ್ನುವ ಮಾತು ಬಂದ್ರೆ ಆಗ ಕೇಶವೂ ಕೂಡ ಪೂರ್ಣ ಅಂದ್ರು. ಆದ್ರೆ ಅದ್ರಲ್ಲಿ ಬಲರಾಮ ಏನು ಅಂದ್ರೆ ಶೇಷನ ಅವತಾರಿ ಆದ್ರಿಂದ ಅವನಲ್ಲಿ ಸೇರಿದ ನರ ಅನ್ನುವ ವಿಶೇಷ ರೂಪ ಅದು ಭಗವಂತನಂತೆ ಆಗಿದೆ ಅಂತ ಹೀಗೆ ಭಗವಂತ ಪೂರ್ಣನಾಗಿದ್ದಾನೆ ಅನ್ನೋದನ್ನೇ ಹೇಳಿದ್ರು. ನಾವು ಹಿಂದೆ ಋಷಿ ಮತ್ತು ಛಂದಸ್ಸು ದೇವತೆಗಳ ಬಗ್ಗೆ ನಾವು ಚರ್ಚೆ ಮಾಡುವಾಗ ಮಂತ್ರಗಳಿಗೆ ಹೆಸರು ಬರ್ಲಿಕ್ಕೆ ಒಂದು ಋಷಿ ಕಾರಣನಾಗ್ತಾನೆ, ಒಂದು ಛಂದಸ್ಸು ಕಾರಣ ಆಗುತ್ತೆ, ಒಂದು ಪ್ರತಿಪಾದ್ಯ ದೇವತೆ ಕಾರಣ ಆಗುತ್ತೆ ಅಂತ ಹೇಳಿದ್ರು. ಪ್ರಸಂಗ ಇಲ್ಲಿ ಸ್ವಯಂಭುವ ಮನುವಿನ ಮೊಮ್ಮಗನಾಗಿ ಹುಟ್ಟಿದಂತಹ ಭಗವಂತ ರುಚಿ ಪ್ರಜಾಪತಿಗೆ ಆಕೂತಿಯಲ್ಲಿ ಯಜ್ಞನಾಗಿ ಭಗವಂತ ಅವತರಿಸಿದಾಗ ದತ್ತು ಮಗನಾಗಿ ಅದನ್ನ ಸ್ವಯಂಭುವ ಮನು ಸ್ವೀಕಾರ ಮಾಡುತ್ತಾನೆ. ಹಾಗೆ ಸ್ವೀಕಾರ ಮಾಡಿದ ಮಗನನ್ನೇ ಅಂದ್ರೆ ಮೊಮ್ಮಗನನ್ನೇ ಮಗನನ್ನಾಗಿ ಸ್ವೀಕಾರ ಮಾಡಿದ್ದು ಅವನಿಗೆ ಎಚ್ಚರ ಇತ್ತು ದೇವರ ಬಗ್ಗೆ. ಅದರಿಂದ ಅವನಿಗೆ ಕಷ್ಟ ಬಂದಾಗ ಭಗವಂತನನ್ನ ಅವಿರತವಾಗಿ ಪ್ರಾರ್ಥನೆ ಮಾಡುತ್ತಾನೆ. ಆ ಅವಿರತವಾದ ಪ್ರಾರ್ಥನೆಯ ಫಲವಾಗಿ ರಾಕ್ಷಸರು ಅವನಿಗೆ ತೊಂದರೆ ಕೊಡ್ತಾ ಇದ್ದ ಸಮಸ್ಯೆ ಪರಿಹಾರ ಆಗುತ್ತೆ. ತೀವ್ರವಾದ ರಾಕ್ಷಸರ ಉಪದ್ರವ ಅನ್ನೋದು ಮನ್ವಂತರದ ಆಧಿಪತ್ಯದ ಬೆಳವಣಿಗೆಗೆ ಮಹಾ ಉಪದ್ರವವಾಗಿರುತ್ತೆ, ತೊಡಕಾಗಿರುತ್ತೆ. ಅದನ್ನ ಪರಿಹರಿಸ್ಲಿಕ್ಕೋಸ್ಕರ ಯಜ್ಞನಾಮಕ ಅವರನ್ನ ಹೋರಾಡಿ ಓಡಿಸಿ ಮನುವಿನ ಆಧಿಪತ್ಯಕ್ಕೆ ಬೇಕಿರುವ ಶಕ್ತಿಯನ್ನ ತುಂಬಿದ ಅನ್ನುವ ಮಾತನ್ನ ನಾವು ನೋಡುತ್ತೇವೆ. ಇದು ಪುರಾಣಗಳಲ್ಲಿಯೂ ಈ ಕಥೆ ಬಂದಿದೆ. ಇಲ್ಲಿ ಅದರ ಪೀಠಿಕೆಯ ಭಾಗವನ್ನು ಮಾತ್ರ
ಅದು ಹೊಂದಿಕೊಳ್ಳುತ್ತೆ. ಈಶಾ ಅಂದ್ರೆ ಒಡೆತನ. ಯಾರಲ್ಲಿ ಒಡೆತನ ಇದೆಯೋ ಅವನು ಈಶಾ. ಈಶ ಸಾಮರ್ಥ್ಯೆ ಅಂತ ಧಾತು. ಭಗವಂತ ಈಶಾ ಅನ್ನೋದನ್ನ ಬೇಕಾದಷ್ಟು ಕಡೆ ಹೇಳಿದ್ದಾರೆ. ಅಲ್ಲ, ನಿಮ್ಗೆ ಹೆಂಗ್ ತೀರ್ಮಾನ ಮಾಡ್ತೀರಿ? ನಮ್ಗೆ ಈಶಾ ಅಂತಂದ್ರೆ ಈಶ್ವರ ಅಂತ ತಲೆಯಲ್ಲಿ ಇದೆಯಲ್ವಾ? ನಿಮ್ ತಲೆಯಲ್ಲಿ ಇರ್ಲಿ, ಆದ್ರೆ ಒಂದು ಸ್ವಲ್ಪ ಬಿಡಿಸಿ ನೀವು ಆಲೋಚನೆ ಮಾಡಿದಾಗ ಗೊತ್ತಾಗುತ್ತೆ. ಇದೇ ಮಂತ್ರವನ್ನ ಮತ್ತೆ ಭಾಗವತ ಅನುವಾದ ಮಾಡಿಕೊಳ್ಳುತ್ತೆ, ತನ್ನ ಲೋಕದ ಭಾಷೆಯಲ್ಲಿ ಹೇಳುತ್ತೆ. ಆತ್ಮಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಆತ್ಮಾವಾಸ್ಯ, ಆತ್ಮ ಶಬ್ದೇತಿ ಭಣ್ಯತೆ, ಆತ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತ ಭಾಗವತವೇ ಆತ್ಮ ಶಬ್ದಕ್ಕೆ ಪರಮಾತ್ಮ, ಗೌಣಶ್ಚೇನ್ನ ಆತ್ಮ ಶಬ್ದಾತ್. ಗೌಣ ಅಂತ ಅದನ್ನ ಇದ್ ಮಾಡಬೇಡಿ. ಆತ್ಮ ಶಬ್ದ ಇರುವುದರಿಂದ ಅದು ಪರಮಾತ್ಮನೇ ಆಗಿದ್ದಾನೆ. ಆತ್ಮ ಅಂತರ್ಯಾಮಿ ಅಮೃತ. ಆದ್ರಿಂದಾಗಿ ಆತ್ಮ ಶಬ್ದ ಅದು ಪರಮಾತ್ಮನನ್ನ ಹೇಳುವುದಾದ್ರಿಂದಾಗಿ ಮುಖ್ಯ ಅರ್ಥ. ಜೀವನಿಗೂ ಆತ್ಮ ಅಂತ ಹೆಸರಿದೆ, ಯಾವುದು ದೇಹಕ್ಕೂ ಆತ್ಮ ಅಂತ ಹೆಸರಿದೆ, ಮನಸ್ಸಿಗೂ ಆತ್ಮ ಅಂತ ಹೆಸರಿದೆ, ಹೃದಯಕ್ಕೂ ಆತ್ಮ ಅಂತ ಹೆಸರಿದೆ. ಇಡೀ ಬ್ರಹ್ಮಾಂಡಕ್ಕೆ ಒಂದು ಚತುರ್ಮುಖನ ಶರೀರ ಅನ್ನುವ ಅರ್ಥದಲ್ಲಿ ಆತ್ಮ ಅಂತ ಹೆಸರಿದೆ. ಹೀಗೆ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಆವಾಸ್ಯ ಆದದ್ರಿಂದ, ಮನೆ ಅಂತ ಆದದ್ರಿಂದಾಗಿ ಅದು ಪರಮಾತ್ಮನಿಗೆ ಮನೆ. ಎಲ್ಲರಿಗಿಂತ ಹೆಚ್ಚು ನಮ್ಗೆ ಒಂದ್ ಸಣ್ಣ ಈ ಮನೆ ಇದ್ರೆ ಸಾಕು, ಆ ಪಕ್ಕದ ಮನೆಯಲ್ಲಿ ನಾವ್ ಇರ್ಲಿಕ್ಕಾಗಲ್ಲ. ಯಾಕೆಂದ್ರೆ ಆ ಪಕ್ಕದ ಮನೆಯಲ್ಲಿ ಇರ್ಲಿಕ್ಕೆ ಬೇಕಿರುವಂತಹ ಸಾಮರ್ಥ್ಯ, ವ್ಯಾಪ್ತಿ ನಮ್ಮಲ್ಲಿ ಇಲ್ಲ. ಆದ್ರೆ ಭಗವಂತ ಹಾಗಲ್ಲ, ಅವನು ಈಶ, ಸಮರ್ಥ, ಎಲ್ಲೆಡೆ ವ್ಯಾಪ್ತನಾಗಿ ಇರುವುದು ಸಮರ್ಥ. ಅವನಿಗೆ ಸಾಮರ್ಥ್ಯ ಇರುವಂತದ್ದು. ಎಲ್ಲ ಕಡೆಯಲ್ಲೂ ಗುಣದಿಂದ ತುಂಬಿದ್ದಾನೆ, ಎಲ್ಲ ಕಡೆ ಪ್ರಜ್ಞೆಯಿಂದ ತುಂಬಿದ್ದಾನೆ, ಎಲ್ಲ ಕಡೆ ಗುಣಗಳಿಂದ ತುಂಬಿದ್ದಾನೆ, ಎಲ್ಲ ಕಾಲದಲ್ಲಿ ತುಂಬಿದ್ದಾನೆ, ಎಲ್ಲ ದೇಶದಲ್ಲಿ ತುಂಬಿದ್ದಾನೆ. ಈ ಸಾಮರ್ಥ್ಯ ಅವನಿಗೆ ಇರುವುದಾದ್ರಿಂದ ಅವನನ್ನ ಈಶಾ ಅಂತ ಕರೆದ್ರು. ಈ ಸಾಮಾನ್ಯವಾಗಿ ಮೂರರ ಮೂಲಕ ಭಗವಂತನನ್ನ ಪರಿಚಯಿಸುವಾಗ ದೇಶತಃ ಅನಂತ, ಕಾಲತಃ ಅನಂತ, ಈ ಗುಣತಃ ಅನಂತ ಅಂತ ಹೇಳುವಾಗ ಅದರಲ್ಲಿ ಗುಣ ಅಂತ ಪ್ರಧಾನವಾಗಿ ದೇವರಲ್ಲಿ ಗುರುತಿಸುವಂತದ್ದು ಜ್ಞಾನಾನಂದ ಅಂತ ಹೇಳ್ತೇವೆ. ಅದಕ್ಕೆ ಕಾರಣ ಸಾಮರ್ಥ್ಯ ಇರುವುದರಿಂದ. ಅಂತ ಸಾಮರ್ಥ್ಯ ಇಲ್ಲದೆ ಇದ್ರೆ ಜ್ಞಾನವೂ ಬರಲ್ಲ, ಅಂತಹ ಸಾಮರ್ಥ್ಯ ಇಲ್ಲದೆ ಇದ್ರೆ ಆನಂದವೂ ಇರಲ್ಲ. ಅದರಿಂದಾಗಿ ಭಗವಂತ ಅತ್ಯಂತ ಸಮರ್ಥ. ಅದಕ್ಕೋಸ್ಕರ ಆ ಈಶಾವಾಸ್ಯಂ, ಅವನು ಅತ್ಯಂತ ಸಮರ್ಥನಾಗಿದ್ದಾನೆ, ಅವನ ಮನೆ ಇದು. ಇದಂ ಸರ್ವಂ, ಇಲ್ಲಿರುವ ಯಾವ ಒಂದು ಸಣ್ಣ ಹುಲ್ಲು ಕಡ್ಡಿಯೂ ಕೂಡ ನಮ್ಮ ಒಡೆತನದಲ್ಲಿ ಇಲ್ಲ. ತೇನ ವಿನಾ ತೃಣಮಪಿ ನ ಚಲತಿ, ಅದು 100ಕ್ಕೆ 100 ಸಿದ್ಧ. ಹಾಗಿದ್ರೂ ಕೂಡ ನಾವೇನ್ ಮಾಡ್ತೇವೆ, ಇದು ನಮ್ಮ ಸುಪರ್ದಿಯಲ್ಲಿದೆ, ನಮ್ಮ ವ್ಯವಸ್ಥೆಯಲ್ಲಿದೆ, ನಮ್ಮ ಅಧಿಕಾರದಲ್ಲಿದೆ, ನಮ್ಮ ಆಲೋಚನೆಗೆ ತಕ್ಕಂತೆ ಇದು ಬಗ್ಗಬೇಕು, ನಾವು ಅದನ್ನ ದಕ್ಕಿಸಿಕೊಳ್ತೇವೆ ಅಂತೆಲ್ಲ ತುಂಬಾ ಆಲೋಚನೆ ಮಾಡ್ತೇವೆ. ಆದ್ರೆ ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾದದ್ದು ಮೊದಲು ನೋಡಿ, ಅದು ಉಪನಿಷತ್ತು ಫಸ್ಟ್ ತಲೆ ಮೇಲೆ ನಮಗೆ ವಿಷಯವನ್ನ ಹೊಕ್ಕುವಂತೆ ಹೇಳುವಂತದ್ದೇನು ಅಂದ್ರೆ, ಇಲ್ಲಿ ನಿಂದು ಯಾವುದೂ ಇಲ್ಲ, ನೀನೊಬ್ಬ ಬಾಡಿಗೆದಾರ. ಬಾಡಿಗೆ ಮನೆಯಲ್ಲಿ ಬಂದು ಇದು ನಂದು, ಇದು ಅಲ್ಲಿ ಅದು ನಾನ್ ಮೊನ್ನೆ ದುಡಿದಿತ್ತು ಅಂತ ನಿನ್ಗೆ ಹೇಳಿಕೆ ಏನ್ ರೈಟ್ಸ್ ಇದೆ? ನೀನ್ ಬಂದಷ್ಟು ದಿವಸ ಇರ್ಬೇಕಷ್ಟೇ. ಇಲ್ಲಿ ಇದ್ದು ಹೋಗುವ ಮಂದಿ ಅಲ್ಲಿ ಎದ್ದು ಕುಣಿದಾಡಿದ್ರೆ ಉಳಿದವರು ಒದ್ದು ಓಡಿಸ್ತಾರೆ. ಆದ್ರಿಂದ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಏನೇನಿದೆಯೋ ಯತ್ಕಿಂಚ ಎಲ್ಲ ಸ್ವತಂತ್ರ. ಯತ್ಕಿಂಚ, ಕಿಂಚ ಅಂದ್ರೆ ಕನಿಷ್ಠ ಮಟ್ಟದ್ದು ಅಂತ. ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದು ಅವನ ಮುಂದೆ ಯತ್ಕಿಂಚ, ಯತ್ಕಿಂಚಿತ್, ಅದು ಏನು ಅಲ್ಲ. ಅವನ ಮುಂದೆ ಈ ಜಗತ್ತಿನಲ್ಲಿ ಯಾವುದು ಕೂಡ ದೊಡ್ಡದಲ್ವೇ ಅಲ್ಲ. ಯಾಕೆಂದ್ರೆ ಜಗತ್ತು ಅನ್ನೋದು ಅಸ್ವತಂತ್ರ. ಈ ಜಗತ್ತನ್ನೋದು ಕಿಂಚ, ಅದು ಅತ್ಯಂತ ಅಸ್ವತಂತ್ರ. ಅದಕ್ಕೆ ಸ್ವತಂತ್ರವಾದ ಯಾವುದೇ ರೀತಿಯಾದ ಅರ್ಹತೆ ಇಲ್ಲ. ಅಂದ್ರೆ ತನ್ನನ್ನು ತಾನು ನಿರೂಪಿಸಿಕೊಳ್ಳುವ, ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವ. ನಿನ್ನೆ ಒಂದು ಸಹಜವಾಗಿ ಮಾತು ಬಂದಿತ್ತು, ಪ್ರಕೃತಿ ಮೊದಲೇ ಇದೆ, ಪರಮಾತ್ಮನು ಇದ್ದಾನೆ, ಜೀವನು ಇದ್ದಾನೆ. ಹಾಗಾದ್ರೆ ಈ ಸೃಷ್ಟಿ ಅಂದ್ರೆ ಏನು? ಸೃಷ್ಟಿ ಅಂದ್ರೆ ತೇನ ತ್ಯಕ್ತೇನ ಭುಂಜೀತಾ. ತ್ಯಕ್ತ ಅಂದ್ರೆ ತ್ಯಜ ವಿಸರ್ಗೆ ಅಂತ ಧಾತು, ಬಿಡುವುದು ಅಂತ. ಅದು ಮುಚ್ಚಿಕೊಂಡಾಗಿರುತ್ತೆ, ಅದನ್ನ ಬಿಡುವುದು ಅಂತ.
ಜೀವ ಎಲ್ಲೋ ಆಕಾಶದಲ್ಲಿತ್ತು. ಈ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಎಲ್ಲ ಎಲ್ಲೋ ಒಂದೊಂದು ಕಡೆ ಇತ್ತು. ಅದನ್ನ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಜೋಡಿಸಿದ್ರು, ಅದರೊಳಗೆ ಜೀವವನ್ನ ಹಾಕಿದ್ರು, ಜೀವಕ್ಕೆ ಒಂದು ಆಕಾರ ಬಂತು, ಅದು ಸೃಷ್ಟಿ. ವಸ್ತುತ ಯಾವುದು ಹೊಸ್ತಲ್ಲ, ಜೀವ ಇತ್ತು, ಮಣ್ಣಿತ್ತು, ಗಾಳಿ ಇತ್ತು, ಬೆಂಕಿ ಇತ್ತು, ಆಕಾಶ ಇತ್ತು, ನೀರಿತ್ತು, ಎಲ್ಲ ಒಟ್ಟಾಯ್ತು, ಸೇರ್ತು, ಹುಟ್ಟಾಯ್ತು. ಅದನ್ನೇ ಸೃಷ್ಟಿ ಅಂತ ಹೇಳಿದ್ರು. ಸೃಷ್ಟೀಶ ಅಂತಂದ್ರೆ ಭಗವಂತ ಎಲ್ಲ ಬೇರೆ 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 ಆಗಿದ್ದನ್ನ ಒಟ್ಟು ಮಾಡ್ತಾನೆ. ಯಾವುದನ್ನು ಹೊಸ್ತು ತರಲ್ಲ, ಯಾವುದು ಇದೆಯೋ ಅದನ್ನ ಕಳಿಯಲ್ಲ. ಅದನ್ನ ಕೃಷ್ಣನೇ ಹೇಳಿದ ಮಾತು. ನಮಗೆ ತುಂಬಾ ಯಾವುದೇ ಪ್ರಶ್ನೆ ಬಂದ್ರು ನಮಗೆ ಕೃಷ್ಣ ಗೀತೆಯಲ್ಲಿ ಉತ್ತರ ಕೊಟ್ಟಿದ್ದಾನೆ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ಸ ಏವಾಯಂ ಭೂತಗ್ರಾಮ, ಅದೇ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ರಾಶಿ ಒಂದು ಬಾರಿ ಸೃಷ್ಟಿ ಮುಗಿದು ಪ್ರಳಯವಾದ ನಂತರ ಮತ್ತೊಂದು ಸೃಷ್ಟಿಗೆ ಪೂರ್ವದಲ್ಲಿ ಅದೇ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶಗಳನ್ನ ಒಟ್ಟೈಸ್ತಾನೆ. ಈಗ ಮಹಾ ಸೃಷ್ಟಿ ಮುಗ್ದಿದೆ ಅಂತ ಇಟ್ಕೊಳ್ಳಿ, ಅವರೆಲ್ಲ ಮೋಕ್ಷಕ್ಕೋದ್ರು. ನೆಕ್ಸ್ಟ್ ಮತ್ತೊಂದು ಸೃಷ್ಟಿ ಬರುವಾಗ ಮತ್ತೊಂದಿಷ್ಟು ಜೀವಗಳು ಈಗಲೇ ಇದ್ದಾವೆ, ಅವುಗಳು ಸೃಷ್ಟಿಗೆ ಬಂದಿರಲ್ಲ ಅಷ್ಟೇ. ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ. ಒಂದು ಸೂಚಿ ಮೊನೆಯನ್ನ ಸುಮ್ನೆ ಹೀಗೆ ತಾಗಿಸಿದ ಜಾಗದಲ್ಲಿ ಅನಂತ ಜೀವರಾಶಿಗಳಿದ್ದಾವೆ ಅಂತ. ಜೀವಗಳು ಎಷ್ಟು ಅಂತ ಹೇಳುವಾಗ ಅವ್ರು ಹೇಳುವ ಮಾತು ಇನ್ನೇನು, ನಮ್ಗೇನ್ ಚಿಂತೆ ಇಲ್ಲ. ಸೃಷ್ಟಿ ಮಾಡುವವನಿಗೆ ಅದರ ಚಿಂತೆ, ಅಯ್ಯೋ ಮೋಕ್ಷ ಫುಲ್ ಆಗೋದ್ರೆ ಮತ್ತೇನ್ ಮಾಡುದು, ಅಯ್ಯೋ ನರಕದಲ್ಲಿ ಜನ ತುಂಬಿ ಹೋದ್ರೆ ಉಳಿದವರನ್ನು ಎಲ್ಲಿ ಸೇರಿಸುದು, ಇದೆಲ್ಲ ನಮ್ ಚಿಂತೆ. ಆದ್ರೆ ದೇವರಿಗೆ ಆ ಚಿಂತೆ ಇಲ್ಲ. ನಾವು ಚಿಂತೆ ಮಾಡ್ಬೇಕಾದ ಅಗತ್ಯ ಇಲ್ಲ, ಚಿಂತೆ ಮಾಡ್ತೇವೆ. ಯಾರು ಚಿಂತೆ ಮಾಡ್ಬೇಕೋ ಅವನಿಗೆ ಚಿಂತೆ ಬರಲ್ಲ, ಯಾಕಂದ್ರೆ ಅವನು ಅದನ್ನ ಅನಾಯಾಸವಾಗಿ ಮುಗಿಸ್ಕೊಂಡ್ಬಿಡ್ತಾನೆ. ಈಶಾವಾಸ್ಯಂ ತ್ಯಜ ವಿಸರ್ಗೆ ತೇನ ತ್ಯಕ್ತೇನ. ಅವನು ನಮಗೋಸ್ಕರ ಏನನ್ನ ಸೃಷ್ಟಿಸಿ ಕೊಟ್ಟಿದ್ದಾನೋ, ಸೃಷ್ಟಿಸಿ ಕೊಡುವುದು ಅಂದ್ರೆ ಇರುವುದನ್ನೇ ತೆರೆದು ತೋರುವುದು, ಇರುವುದನ್ನೇ ಅಭಿವ್ಯಕ್ತಿಗೊಳಿಸುವುದು. ಅಭಿವ್ಯಕ್ತಿ ಅನ್ನೋದು ಸೃಷ್ಟಿ, ಅವ್ಯಕ್ತತೆ ಅಂತ ಅನ್ನೋದು ಪ್ರಳಯ ಅಷ್ಟೇ. ಸೃಷ್ಟಿ ಪ್ರಳಯ ಅಂತ ಪ್ರತ್ಯೇಕ ಇಲ್ಲ. ಹೊಸ ಸೃಷ್ಟಿ ಆಗುವಾಗ ಮತ್ತೊಂದಿಷ್ಟು ಇಲ್ಲಿಯ ತನಕ ಅಸೃಜ್ಯ ಅವಸ್ಥೆಯಲ್ಲಿದ್ದಂತಹ, ಇನ್ನು ಸೃಷ್ಟಿಯ ಚಕ್ರದ ಒಳಗೆ ಬಾರದೇ ಇದ್ದ ಜೀವರಾಶಿಗಳನ್ನೊಂದು ತೆಗೆದು ಮುಷ್ಟಿ ಹಾಕಿ, ಇಷ್ಟು ಜನ ಈ ಸರ್ತಿ ಈ ಸೃಷ್ಟಿಯ ಮಧ್ಯದಲ್ಲಿ ತಮ್ಮ ಜೈವಿಕ ಸಾಧನೆಗಳನ್ನ ಮುಗಿಸಿ ಅಥವಾ ದುರವಸ್ಥೆಗಳನ್ನ ಅನುಭವಿಸಿ ಇಲ್ಲಿಂದ ಹೊರಟು ಹೋಗುವ ಕಾರ್ಯಕ್ರಮ. ಹಾಗಾಗಿ ತೇನ ತ್ಯಕ್ತೇನ ಭುಂಜೀತಾ, ಅವನು ನಮಗೋಸ್ಕರ ಏನು ಸೃಷ್ಟಿಸಿ ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಪಡಿ. ನಮಗೋಸ್ಕರ ಅಂತ ಒಂದಿಷ್ಟು ವ್ಯವಸ್ಥೆ ಇದೆ. ನಾವು ಕೇಳಿ ಯಾವತ್ತಾದ್ರೂ ದುಃಖ ಬಂದಿದ್ಯಾ? ಇಲ್ಲ ಅಲ್ವಾ? ಕೇಳದೇನೆ ಬರುತ್ತಲ್ವಾ? ಸುಖನೂ ಹಾಗೇನೆ, ಅದು ಕೇಳದೇನೆ ಬರುದು. ಹಾಗಾದ್ರೆ ನಾವು ಪ್ರಯತ್ನ ಮಾಡ್ಬೇಕಾಗಿಲ್ವಾ? ನಾವೇನು ಕಷ್ಟನೇ ಪಡಬಾರ್ದ? ಕಷ್ಟ ಪಡಬೇಡಿ ಹೇಳಿಲ್ಲ, ಅಥವಾ ಪ್ರಯತ್ನ ಪಡಬೇಡಿ ಹೇಳಿಲ್ಲ. ನಿಮ್ಮ ಕರ್ತವ್ಯವನ್ನ ನಿಮ್ಗೆ ಅದು ಸೂಚನೆ ಸಿಗುತ್ತೆ. ಇದು ನನಗಾಗತ್ತೆ, ಇದು ನನಗಾಗುದಿಲ್ಲ, ಇದು ನನಗೆ ಬೇಕು, ಇದು ನನಗೆ ಬೇಡ. ಕೆಲವೊಂದ್ ಸರ್ತಿ ಈ ಬೇಕು ಬೇಡಗಳು ಕೂಡ ನಮ್ಮ ಆಲೋಚನೆಯನ್ನು ಮೀರಿ ತಪ್ಪುನ ದಾರಿಯನ್ನ ಹಿಡಿಯುವಂತೆ ಮಾಡುತ್ತೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ ಇದು ನನ್ನಿಂದ ಆಗದ ಕೆಲಸ. ಸರಿ, ಅದನ್ನ ಅಷ್ಟಕ್ಕೆ ಬಿಟ್ಟು ಸುಮ್ಮನೆ ಶ್ರಮ ಜಾಸ್ತಿ ಹಾಕಿ ಅದು ಸಿಗುದಿಲ್ಲ ಅಂತ ನಿಶ್ಚಯ ಆದ್ಮೇಲೆ ಅದಕ್ಕಾಗಿ ಮತ್ತೆ ಪ್ರಯತ್ನ ಪಡಬಾರದು. ನಮ್ಗೆ ಯಾವ್ದು ಕೊಡಬೇಕು ಅಂತ ದೇವರಿದ್ದಾನೆ ಅದನ್ನ ಸ್ವೀಕಾರ ಮಾಡೋಣ. ಹೇಗೆ ಗೊತ್ತಾಗುತ್ತೆ? ಮಾಡ್ತಾ ಹೋಗುದು. ಈಗೇನ್ ನಾವು ಕೇಳಿ ಪಡ್ಕೊಳ್ಳಿಕ್ ಆಗುವಂತದ್ದಲ್ಲ. ಆದ್ರೆ ಸಾಮಾನ್ಯ ಶಾಸ್ತ್ರದಲ್ಲಿ ಒಂದು ಎಚ್ಚರಿಕೆ ಇದೆ, ಅರಿವನ್ನ ಪಡಿ, ಅದು ಮನುಷ್ಯ ಜನ್ಮದ ಸಾರ್ಥಕತೆ. ಅದಕ್ಕೋಸ್ಕರ ಎಷ್ಟು ಪ್ರಯತ್ನ ಪಡ್ತೇವೆ ಅದು ಪಟ್ರೆ ಉಳಿದಿದ್ದೆಲ್ಲ ಬೈ ಪ್ರಾಡಕ್ಟ್ ತಾನಾಗೆ ಬರುತ್ತೆ. ಅದಕ್ಕೋಸ್ಕರ ಒಂದಿಷ್ಟು ನಮ್ಮ ನಿತ್ಯದ ಜೀವನ ಸಾಗ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಬೇಕು. ಮನುಷ್ಯ ಅಂತ ಅಂದ್ಮೇಲೆ ತನ್ನ ಹೊಟ್ಟೆಪಾಡಿಗಾಗಿ ಏನೋ ಒಂದು ಮಾಡ್ತಿರ್ತಾನೆ. ಆದ್ರೆ ಅದು ಮಾಡೋದು ಲಾಂಗ್ ಟರ್ಮಿನ ಪ್ರಾಜೆಕ್ಟ್ ಅಲ್ಲ. ಅದು ಈಗ ಈ ದೇಹವನ್ನ ಶರೀರ ಯಾತ್ರಾ ಅಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ನಿನ್ನ ಶರೀರದ ಪ್ರವೃತ್ತಿ ಮುಂದುವರಿಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ದುಡಿದು ಅದನ್ನ ಸಂತೋಷವಾಗಿ ದೇವರಿಷ್ಟು ಕೊಟ್ಟಿದ್ದಾನೆ, ಇದು ದೊಡ್ಡ ಭಾಗ್ಯ. ಇನ್ನು ಎಷ್ಟೋ ಕೊಡದ ಮಂದಿಗೆ ನೂರಾರು ತರದ ಅವ್ಯವಸ್ಥೆಗಳ ಮಧ್ಯದಲ್ಲಿ ನನಗೆ ಇಷ್ಟನ್ನ ಅನುಗ್ರಹ ಮಾಡಿದೆ. ನಮ್ಗೆ ಏನು ಅಂದ್ರೆ ಇನ್ನು ಚೆನ್ನಾಗಿ ದೊಡ್ಡ ಕಾರ್ ಕೊಟ್ಟವನನ್ನ ನೋಡ್ತೇವೆ ಹೊರತು ಕಾಲೇ ಇಲ್ಲದವನನ್ನು ನಾವು ನೋಡ್ಲಿಕ್ಕೆ ಹೋಗುದಿಲ್ಲ. ಇದು ನಮ್ಮ ದುಃಖದ ದುರವಸ್ಥೆ. ಸುಖ ದುಃಖ ಅನ್ನೋದು ವಸ್ತುವಿನ ದೊಡ್ಡದು ಚಿಕ್ಕದು ಅನ್ನುವುದರ ಪ್ರಭಾವದಿಂದ
ಹೆಚ್ಚು ಕಮ್ಮಿ ಆಗುದಿಲ್ಲ. ಏನೂ ಇಲ್ಲದ ಮಕ್ಕಳು, ಅಂದ್ರೆ ಆಟಿಕೆಗಳು, ವಸ್ತುಗಳು ಇಲ್ಲದೆ ಇರುವ ಮಕ್ಕಳು ಇರುವ ಪದಾರ್ಥಗಳ ಮಧ್ಯದಲ್ಲಿ ಅಡಿಗೆ ಕೂತು ಐಸ್ ಪೈಸ್ ಆಡಿಸಿ ಖುಷಿ ಪಡ್ತವೆ. ಎಲ್ಲಾ ತರದ ಆಟದ ಸಾಮಾನು ಇದ್ರೂ ಕೂಡ ನನಗೇನು ಆಟ ಆಡ್ಲಿಕ್ಕಿಲ್ಲ ಅಂತ ಅಷ್ಟನ್ನು ನೋಡಿ ಅದು ಬೋರ್ ಆಯ್ತು, ಇದು ಬೋರ್ ಆಯ್ತು, ಇನ್ನೊಂದು ಬೋರ್ ಆಯ್ತು, ಮತ್ತೊಂದು ಬೋರ್ ಆಯ್ತು ಅಂತ ಹೇಳಿ ಯಾರ ಜೊತೆಗೂ ಸೇರದ ಒಂಥರ ಮುಗುಮ್ಮಾಗಿ ಬದುಕುವ ಮಕ್ಕಳು ದುಃಖದಲ್ಲೇ ಇರ್ತಾರೆ. ಶ್ರೀಮಂತಿಕೆಗೂ ಮತ್ತು ಅವರ ಮನಸ್ಸಿನ ಪ್ರಸನ್ನತೆಗೂ ಏನು ಸಂಬಂಧ ಇಲ್ಲ. ಮನಸ್ಸಿನ ಪ್ರಸನ್ನತೆ ಅಂತ ಅನ್ನೋದು ವಸ್ತುವಿನ ಇರವಿನ ಅರಿವನ್ನ ಪಡೆದು ಅದನ್ನು ಹೇಗೆ ಉಪಯೋಗಿಸಿಕೊಳ್ಬಹುದು ಮತ್ತು ಅದು ಎಂತ ಅದ್ಭುತವಾದ ವಸ್ತು ಅಂತ ನನಗೆ ಪ್ರಜ್ಞಾ ಇದ್ದು ಅದಕ್ಕೋಸ್ಕರ ಆ ಪ್ರೀತಿಯನ್ನ ನಾವು ಅದರಲ್ಲಿ ತೋರ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅದು ನಮಗೆ ಆನಂದವನ್ನ ಕೊಡುತ್ತೆ. ಹಾಗಾಗಿ ಆನಂದಕ್ಕೆ ಕಾರಣ ಅವನು ಕೊಟ್ಟಿದ್ದಾನೆ ಅನ್ನುವ ಭಾವ. ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಧ ಕಸ್ಯ ಸ್ವಿಧನಂ. ಬೇರೆಯವರ ಸೊತ್ತನ್ನ ನೀನು ಅಪಹರಿಸುವ ಆಸೆಗೆ ಬೀಳಬೇಡ. ಬೇರೆಯವರನ್ನ ಎರಡರ್ಥ. ಮಾ ಗೃಧ ಅಂತಂದ್ರೆ ಇನ್ನೊಬ್ಬರ ಹತ್ರ ದೇವರೆಲ್ಲ ಕೊಟ್ಟಿದ್ಮೇಲೂ ನಾವು ಇನ್ನೊಬ್ಬರ ಹತ್ರ ಹೋಗಿ ಗೋಗರಿತಾ ಇರ್ತೇವೆ. ಇನ್ಯಾವುದೋ ದೇವತಾ ಶಕ್ತಿಗಳಿರ್ಬಹುದು ಅಥವಾ ಇನ್ಯಾವುದೋ ಒಬ್ಬ ವ್ಯಕ್ತಿ ಇರ್ಬಹುದು. ಈಗ ಅವನ ಮೂಲಕ ಬರುತ್ತೆ ಸಂಬಳ, ಅದನ್ನ ಕೇಳುವುದು ತಪ್ಪಲ್ಲ. ಆದ್ರೆ ನಮ್ಮ ಜೀವನಕ್ಕೆ ರಕ್ಷಣೆ ಮಾಡುವವರೇ ನಾವು ಯಾರನ್ನು ನಂಬಿದವರು, ಅವರನ್ನ ಹೋಗಿ ನಾವು ಬೇಡ್ಕೊಳ್ತೇವೆ ಅಂತ ಎಷ್ಟು ಬೇಡಿದ್ರು ಕೂಡ ಅದು ದಕ್ಕುವುದಿಲ್ಲ. ಅವ್ರ ಹತ್ರ ಕೇಳಬೇಕಾದದ್ದೇನು ಅದನ್ನ ಕೇಳಬೇಕು. ಆದ್ರೆ ಕೊಡುವವನು ಅವನಲ್ಲ ಅನ್ನೋದು ಗೊತ್ತಿರಬೇಕು. ಕೊಡುವವನು ಭಗವಂತನೇ. ಹಾಗಾಗಿ ಮಾ ಗೃಧ ಕಸ್ಯ ಸ್ವಿಧನಂ. ಪ್ರಯಾಣ ಮಾಡುವಾಗ ನಮ್ಮೊಟ್ಟಿಗೆ ಬಹಳ ಜನ ಬರ್ತಿರ್ತಾರೆ. ಅವರವರ ಸನ್ನಿಧಾನಗಳು ಅಥವಾ ನಿಲ್ದಾಣಗಳು ಬಂದಾಗ ಅವರಲ್ಲಿ ಇಳ್ಕೊಳ್ಬೇಕು, ಅದು ಅನಿವಾರ್ಯ. ಅವರಿಗೂ ಅನಿವಾರ್ಯ, ನಮಗೂ ಕೂಡ ಆ ಪ್ರಯಾಣ ಅನ್ನೋದು ಇನ್ನು ಮುಂದೆ ಸಾಗ್ಬೇಕಾದ್ರಿಂದಾಗಿ ಬಿಡಬೇಕಾದ ಅನಿವಾರ್ಯ. ಆದ್ರೆ ಬಂದಷ್ಟು ದಿವಸಗಳ ಕಾಲ ಸಂತೋಷದಿಂದ ಅವರನ್ನ ಸ್ವೀಕಾರ ಮಾಡಿ ಬಿಡ್ತೇವೆ ಅಂತಂದಾಗ ಅದನ್ನ ತನ್ನಿಂದ ತಾನೇ ಒಪ್ಪಿಕೊಂಡು ಅದನ್ನ ಕಳುಹಿಸಿಕೊಟ್ಟು ಬಿಟ್ರೆ ನಮಗೆ ಯಾವ ಪ್ರೆಷರು ಇರಲ್ಲ. ಆದ್ರೆ ತುಂಬಾ ಒಳ್ಳೆ ಮಾತಿದು. ಇದನ್ನ 100 ಸಲ ಜಪ ಮಾಡಿದ್ಮೇಲೆ ಬಹುಶಃ ಅರ್ಥ ಆಗ್ಬೋದು. ಅಷ್ಟು ಸುಲಭದಲ್ಲಿ ಇದು ಮನಸ್ಸಿಗೆ ಹಿಡಿಯುವ ಮಾತಲ್ಲ. ಹೇಳುದು ಸುಲಭ, ಆದ್ರೆ ತುಂಬಾ 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 ಸಾರವತ್ತಾದ ಸಾಲು. ನೀವು ಎಷ್ಟು ಮುಖಗಳಲ್ಲಿ ಜೀವನದ ಕಷ್ಟ ನಷ್ಟಗಳ ನಡುವೆ ಈ ಮಾತುಗಳನ್ನ ತಂದಿಟ್ಟು ಹೊರೆ ಹಚ್ಚಿದ್ರೆ ಅದು ಅಷ್ಟು ರೀತಿಯ ಜಿಜ್ಞಾಸೆಗಳಿಗೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಹೋಗುವ ಸಾಲು. ಹಾಗಾಗಿ ಮಾ ಗೃಧ ಕಸ್ಯ ಸ್ವಿಧನಂ. ಯಾರ ಸಂಪತ್ತನ್ನು ಕೂಡ ನೀನು ಅಪಹರಿಸುವುದಕ್ಕೆ ಹೋಗುವುದು ತಪ್ಪು ಅನ್ನುವ ಮಾತನ್ನ ಅದು ಹೇಳುತ್ತೆ. ಇಲ್ಲಿ ಆಚಾರ್ಯರ ಭಾಷ್ಯ ಏನು ಅನ್ನೋದನ್ನ ಮತ್ತೆ ನಾಳೆ ಆಗುದಿಲ್ಲ, ಇನ್ನು ಮೋಸ್ಟ್ಲಿ ಮುಂದಿನ ಭಾನುವಾರ ಆಗುತ್ತೆ. ನಾಳೆಯಿಂದ ಭಾಗವತ ಪಾರಾಯಣ ಇರುತ್ತೆ ಈ ಹೊತ್ತಿಗೆ. ಅದರಿಂದಾಗಿ ಸಂಜೆ ಪಾಠವು ಕೂಡ ಹಾಗೆ ಆಗುತ್ತೆ, ತಡ ಆಗುತ್ತೆ. ಬೆಳಿಗ್ಗೆ ಪಾಠ ಇರುವುದಿಲ್ಲ ಒಂದು ವಾರ. ಮಹಾಭಾರತ ಒಂದು ಇರುತ್ತೆ ಇವತ್ತು ನಾಳೆ. ಅದಾದ್ಮೇಲೆ ನೋಡೋಣ ಅದೇನಾಗುತ್ತೆ ಗೊತ್ತಿಲ್ಲ. ಶ್ರೀ ಹರಿಪ್ರಿಯ ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತು 2-3 ಗಂಟೆಗೆ ಅಂತ ಹೇಳಿತ್ತು, ಅದು 2 ಗಂಟೆಗೆನೆ ಆದ್ರೆ ಒಳ್ಳೇದು. ಎಲ್ಲರೂ 2 ಗಂಟೆ ಇಲ್ಲ ಸರ್, 3 ಗಂಟೆಗೆ ಕಾದಿರಿಸಿ. ಸರ್ 3 ಗಂಟೆಗೆ ಆಗ್ಬೋದಾ? 2 ಗಂಟೆಗೆ ಆಗಲ್ಲ. ನಾಳೆ 3 ಗಂಟೆ ಅಲ್ಲ, ಇವತ್ತು